ಶೋಲ್ಡರ್ ಪೇನ್, ಆಮೇಲೆ ಭುಜ ನೋವು, ಫುಲ್ ನೋವು, ಇದು ಜಾಸ್ತಿ ನೋವಿದೆ. ಈಗ ನಿಮ್ದು ಯಾವ ನಿಮ್ದು? ನಮ್ದು ಮುರುಡೇಶ್ವರ. ಅಲ್ಲಿ ಮುರುಡೆ ಡಾಕ್ಟರ್ ತೋರಿಸಿದ? ತೋರಿಸಿದೆ. ಅಲ್ಲಿ ಇದು ಮಾತ್ರ ಎಕ್ಸ್ರೇ ಮಾತ್ರ ತೆಗಿತೀವಿ ಡಾಕ್ಟರ್. ಏನ್ ಹೇಳಿದ್ರು ಅವ್ರು? ಇದೀವಿ ಅಂತ ಸರ್ವೈಕಲ್ ಹೌದಲ್ವಾ, ಸ್ಲಿಪ್ ಆಗಿದೆ, ಡಿಸ್ಕ್ ಪಂಚ್ ಆಗಿದೆ ಅಂತ ಆಪರೇಷನ್ ಬೇಕಾಗ್ಬೋದು ಅಂತ ಹೇಳಿದ್ರು. ಈಗ ನೋವಿದೆ ಈ ನೋವು, ಇಲ್ಲಿ ನೋವು ಅಲ್ಲೇ ಮುರುಡೇಶ್ವರದಲ್ಲೇ ತೋರಿಸಿದ್ರ? ಅಲ್ಲ, ಭಟ್ಕಳ. ರಾಜಗೋಪಾಲ. ಈಗ ನೋವಿದೆಯಲ್ಲ ಇಲ್ಲಿ ನೋವಿದೆ. ಈಗ ನಾನು ಮರ್ಮ ಚಿಕಿತ್ಸೆ ಮಾಡ್ತೇನೆ. ಈಗಲೇ ಕಮ್ಮಿ ಆಗಬೇಕು ಅದು. ಈಗ ನೀವು ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡ್ಬಂದಿದ್ದೀರಿ? 200, 300? ಜಾಸ್ತಿ ಅಲ್ಲ, ಒಂದು 500 ಜರ್ನಿ ಮಾಡಿ. ಈಗ ನೋವಂತೂ ಸಿಕ್ಕಾಪಟ್ಟೆ ಇದೆ. ನಾನು ಟ್ರೀಟ್ಮೆಂಟ್ ಆದ್ಮೇಲೆ ನೋವು ಇದೆಯಲ್ಲ ಅಂತ ಹೇಳ್ಬೇಕು. ಆಯ್ತು, ರೈಟ್. ಇದರ ಅವ್ರ ಪೇಷಂಟ್ ಹೊರಗಡೆ ಕರೀರಿ, ಅವ್ರು ನೋಡಿ. ಇದು ಲೆವೆಲ್ ಇದೆ, ಹೌದಾ? ಇಲ್ಲಿ ಮೇಲೆ ಕೆಳಗಿದೆ. ಟ್ರೀಟ್ಮೆಂಟ್ ಆದಮೇಲೆ ಇದು ಲೆವೆಲ್ ಆಗಬೇಕು. ಇದು ಲೆವೆಲ್ ಆಯ್ತು ಅಂದ್ರೆ ಅದು ನೋವು ಕಮ್ಮಿ ಆಗುತ್ತೆ. ಹಾಗೆ ಆಯ್ತಾ? ಮಲ್ಕಡಿ. ಸೊಂಟ ನೋವೇನಾರು ಇದೆಯಾ? ಶೋಲ್ಡರ್ ಮಾತ್ರ ನೋವು. ಶೋಲ್ಡರ್ ಇದೆಯಲ್ಲ, ಇಲ್ಲೇ ಈ ಕೈ ಜಾಸ್ತಿ. ಇಲ್ಲಿ ನೋಡಿ, ಕರೆಕ್ಟ್ ನೋಡ್ಬೇಕು. ಇದು ಎಂತ ಇದೆ ಕಾಣ್ತದ? ಪೇಪರ್ ಲೆವೆಲ್ ಇದೆ, ಕಾಣ್ತದಲ್ಲ? ಬೆಡ್ ಮೈಲು ಆರಾಮಾಗಿ. ನೋವು ಎಷ್ಟು ವರ್ಷದಿಂದ ಇದೆ? 2 ವರ್ಷ ಆಯ್ತು ಸರ್. 2 ವರ್ಷದಿಂದ? ಹೌದು. ವಯಸ್ಸು 44. ಮಂಡಿ ಕೂಲಿಕ್ಕೆ ಆಗಲ್ಲ. ಈಗ ನೋವಿದ್ಯಾ ಮಂಡಿ ಹೋಗ್ಲಿಕ್ಕೆ? ಕುಕ್ಕುರ್ಗಾಗಲ್ಲ? ಈಗ ಆಗಲ್ವಾ? ಹಿಂಗೆ ಮರ್ಚಿ ಕುಕ್ಕಡಿ ಕಮ್ಮೋಡ ಯೂಸ್ ಮಾಡ್ತೀವಿ, ನೋವಾಗುತ್ತೆ. ಶರ್ಟ್ ಮೇಲೆ ಮಾಡಿ. ಬಲಗಾಲ ಮೇಲೆ ಬೆಡ್, ಎಡಗಾಲ ಬೆಡ್. ಉಲ್ಟಾ ಮಾಡಿ. ಮೈಂಡು ಆರಾಮ. ಈ ಕೈ ಉಲ್ಟಾ ಮೇಲೆ ಇದು ಬೆಡ್ ಇದೆ, ಇದು ಬೆಡ್, ಇದು ಬೆಡ್, ಇದು ಬೆಡ್. ಮೈನಸ್ ಈ ಕಾಲ್ ಮಾಡಿಸಿ ಬೆಡ್, ಇದು ಮಾಡಿಸಿ ಬೆಡ್, ಇದು ಮಾಡಿಸಿ ಸೀದಾ ಮಾಡಿ. ಇಲ್ಲಿ ನೋಡಿ, ಕರೆಕ್ಟ್ ನೋಡಿ. ದಿಸ್ ಇಸ್ ಕಾಲ್ಡ್ ಬ್ಯಾಲೆನ್ಸಿಂಗ್, ಮರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ನರನಾಡಿಗಳೆಲ್ಲ ಬ್ಯಾಲೆನ್ಸ್ ಆದ ತಕ್ಷಣ ಅದು ನೋವು ಕಮ್ಮಿ ಆಗ್ತದೆ.
ನೀವು ಸ್ಟ್ರೈಟ್ ಆಗಿ ಹೇಳಬಾರ್ದು ಅವರು Okay. ಮೊದಲಾಗಿ ಕೈ ಊರಿ ಎದ್ದೇಳಿ ಕೆಳಗೆ ಬನ್ನಿ. ಇಳಿರಿ ಕೆಳಗೆ. ಎತ್ತಿ ಎತ್ತಿ ಫುಲ್ ಎತ್ತಿ ಎತ್ತಿ ಆ ಕಡೆ ತಿರುಗಿ ಬಿಡಿ. ಜೋಡಿಸಿರ್ತೇವೆ ಈಗ ಇದು ನೋಡಿ. ನಿಧಾನಕ್ಕೆ ವಾಕ್ ಮಾಡ್ರಿ, ಮೈ ಲೂಸ್ ಬಿಟ್ಟು ನೋಡ್ರಿ ನೋವಿದೆಯಾ ಅಂತ ನೋಡಿ. ಸ್ವಲ್ಪ ಮುಂಚೆಗಿಂತ ಕಮ್ಮಿ ಆಗಿದೆಯಾ ಸ್ವಲ್ಪ ಕಮ್ಮಿ. ಅಲ್ಲಿ ಹೇಳ್ರಿ ಅವ್ರಿಗೆ. ಈಗ ಎಷ್ಟು ಪರ್ಸೆಂಟ್ ಕಮ್ಮಿ ಅನಿಸ್ತದೆ ನಿಮಗೆ? ಒಂದು 20%, 30% ಕಮ್ಮಿ. 30% ಕಡಿಮೆ ಇದೆ. ಇನ್ನೊಂದ್ಸರಿ ಹತ್ತಿ, ಇನ್ನೊಂದ್ಸರಿ ಸ್ವಲ್ಪ ನೋಡಿ. ಸ್ವಲ್ಪ 30% ಕಡಿಮೆ ಇದೆಯಾ? ಈಗ ಇನ್ನೊಂದು ಟ್ರೀಟ್ಮೆಂಟ್ ಮಾಡ್ತೇನೆ, ಮತ್ತೆ 30% ಕಡಿಮೆ ಆಗ್ತದೆ. ಮತ್ತೆ ಈ ಕೂದಲ ಅದನ್ನ ಆಮೇಲೆ ಮಾಡ್ತೇನೆ ನಾನು. ಹಿಂಗೆ ಕುತೂಹಲ ನಾನು ಶೋಲ್ಡರ್ ಅಷ್ಟೇ ಮಾಡ್ತೇನೆ ಫಸ್ಟ್, ಆಮೇಲೆ ಅದು. ಈಗ ಈ 30% ಕಮ್ಮಿ ಆಯ್ತಲ್ಲ, ಹಾಗೆ ಮೈ ಊಸ್ಬಿಡ್ರಿ. ಉಸ್ಕೊಳೋ ಕಡೆ ಮಾಡಿ ನೋಡಿ ಬೆಳಿ ತಗೊಳ್ಳಿ. ಕೆಳಗೆ ಹೋಗಿಸಿದತ್ತು ಮೇಲೆ ನೋಡಿ, ಕೆಳಗೆ ಮೇಲೆ ಕೆಳಗೆ ಒತ್ತಿ, ನನ್ನ ಕೈ ಒತ್ತಿ ಕೆಳಗೆ ಹೋಗಿಸಿ. ಮೇಲೆ ಕೆಳಗೆ ಮೇಲೆ ಬಲ ಎಡ ಬಲ ಎಡ ಸ್ಟ್ರೈಟ್. ಮೈ ಲೂಸ್ಬಿಡ್ರಿ. ಈಗ ವಾಕ್ ಮಾಡಿ ನೋಡ್ರಿ, ಈಗ ಎಷ್ಟು ಪರ್ಸೆಂಟ್ ಇದೆ? ಇದೆಯೋ ಇಲ್ಲ? ಕತ್ತು ಬಾಕ್ಸಿ ನಡೀತವ ಸ್ಟ್ರೈಟ್. ಈಗ ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಪರ್ಸೆಂಟ್ ಹೋಯ್ತು? 50%. 50% ಹೋಯ್ತಾ? ಅಲ್ಲಿ ಹೇಳ್ರಿ 50% ಹೋಗಿ 50% ನೋವು ಹೋಗಿದ್ಯಾ? ಹೌದು. ನಿಜ ಹೇಳ್ತಿದ್ದೀರಲ್ಲ, ಅದು ನಿಜ. ಸುಳ್ಳಿಲ್ಲಲ್ಲ? ಇನ್ನು 50% ತೆಗೆದುಬಿಡೋಣ ಇಲ್ಲ? ತೆಗೆದುಬಿಡಿ. ಆಯ್ತು, ಹಂಗೆ ಮೈ ಲೂಸ್ ಬಿಡ್ರಿ. ಎಲ್ಲಿದೆ ತೋರಿಸಿ. ಇಲ್ಲೇ ಇದೆ ಸರಿ, ಇಲ್ಲಿ ಇದೆಯಲ್ಲ, ಇಲ್ಲಿದೆ. ಈ ಕೈಯಲ್ಲಿ ಜಾಸ್ತಿ. ಇಲ್ಲಿದೆ, ಇಲ್ಲಷ್ಟೇ ಇದೆ. ಇದಷ್ಟು ಹೋಯ್ತು, ಹೌದು, ಇದಿಷ್ಟೇ ಇದೆ. ಹೌದಲ್ಲ? ಇಷ್ಟೇ ಇದೆ, ಇಲ್ಲಿ ಇರ್ತಂಗೆ. ಅಷ್ಟೇ ಇದೆ. ಮೈ ಲೂಸ್ ಈ ಕಡೆ ಮೈ ಲೂಸ್. ಇಲ್ಲಿ ಬರ್ತೀನಿ ನನ್ನ ಕಡೆ ಈಗ ನನ್ನ ಕಡೆ ಇದೆ. ಆ ಕೈ ಇದ್ದ ಥರ ನೋಡಿರೋದು ನಿಮಗೆ ಇಲ್ಲಿ ಮೈ ಇದೆಲ್ಲ ಮರ್ಮ ಪಾಯಿಂಟ್ಸ್ ಅಂತ ಹೇಳ್ತೇವೆ. ಇದ್ಯಾರು ನೀವು ಮನೇಲಿ ಮಾಡಿರ್ಬೋದು.
ಮೈ ಕೂರಿಸ್ಬಿಡ್ರಿ. ಈಗ ಆ ಶೋಲ್ಡರ್ ಪೇನ್ ಇದೆಯಾ ನೋಡಿ. ಇಲ್ಲ ಕೈ ಎತ್ತು ನೋಡ್ರಿ, ಫುಲ್ ಎತ್ತು ನೋಡ್ರಿ. ಸ್ವಲ್ಪ ಇದೆ, ಸ್ವಲ್ಪ ಅಂದ್ರೆ 1%. ಅಲ್ಲಷ್ಟೇ. ಎಷ್ಟು? 1%, 2%, 2 ಪೈಸಾ ನೋಡ್ರಿ ಅಷ್ಟೇನಾ? ಹೇಳ್ರಿ ಈಗ ಎಷ್ಟಿದೆ? 2% ಅಷ್ಟೇ. ಓಕೆ, ಆ 2% ಕ್ಲಿಯರ್ ಮಾಡೋಣಲ್ಲ, ಅಲ್ಲಷ್ಟೇ. ಓಕೆ, ಈ ಕಡೆ ಉಸಿರು ಹೊಡ ತಗೊಳ್ಳಿ, ಹಿಡ್ಕೋಬೇಕು, ಹೋಲ್ಡ್ ಮಾಡೋಕೆ ಹೇಳ್ತಾರೆ. ಈಗ ಬಿಡಿ, ಮತ್ತೆ ಉಸಿರು ಹೊಡ. ಈಗ ಬಿಡಿ, ಉಸಿರು ಹೊಡ. ಈಗ ಬಿಡಿ. ಟೈಟ್ ಆಗುತ್ತೆ. ಬಟ್ ಮೈನಸ್ ಫ್ರೀ ಬಿಡಿ. ಈಗ 100%. ಇದು ಯಾವುದು ಇಲ್ಲ, ಏನು ಅದು ಸರಿ ಮಾಡೋಣ. ಈ ಶೋಲ್ಡರ್ ಕೈಯಲ್ಲಿ ಏನಿಲ್ಲ, ಸ್ವಲ್ಪ ಇಲ್ಲ, ಹೇಳ್ಬಿಡ್ರಿ ನಿಮ್ಮ ಒಪಿನಿಯನ್. ಮರ್ಮ ಚಿಕಿತ್ಸೆ ನೋವಿಲ್ಲ, ಸರಿ ಆಗಿದೆ. ಇಷ್ಟು ಫಾಸ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ರಾ? ಇಲ್ಲ, ತುಂಬಾ ನೋವಾಗ್ತಿದೆ ಅಲ್ವಾ, ಹಿಂಸೆ ಆಗ್ತಿದೆ. ಈಗ ನಾವೇನು ಪೇನ್ ಕಿಲ್ಲರ್ ಕೊಟ್ಟಿಲ್ಲ ಅಲ್ವಾ? ಮಾತ್ರೆ ಕೊಟ್ವಾ? ಇಲ್ಲ. ಇಂಜೆಕ್ಷನ್ ಕೊಟ್ವಾ? ಇಲ್ಲ. ಆಯಿಲ್ ಹಚ್ಚಿದ್ವಾ? ಇಲ್ಲ. ಓನ್ಲಿ ಮರ್ಮ ಚಿಕಿತ್ಸೆ. ಹಿಂಗ್ ಮಾಡಿ ಸ್ವಲ್ಪ ಆ ತರ ಫೋಲ್ಡ್ ಮಾಡಿದ್ರಾ? ಎಲ್ಲಿ ಬರ್ತದೆ? ಇಂದ ಇಲ್ಲಿಯ ಅದು ಇದು ಪೂರ್ತಿ ಹೋಯ್ತಲ್ಲ, ಇದಷ್ಟು ಹೋಯ್ತಲ್ಲ. ಈಗ ಸರ್ವೈಕಲ್ ಪ್ರಾಬ್ಲಮ್ ಆಗಿದ್ರೆ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿದ್ರೆ ಗ್ಯಾರಂಟಿ ಕೊಡ್ತಾರ? ಗ್ಯಾರಂಟಿ ಕೊಡೋದು ಇಲ್ಲ. ಬೇಕಾ ಆಪರೇಷನ್? ಹೆಪ್ಪಿ ಅಲ್ಲ? ದಿಸ್ ಇಸ್ ಕಾಲ್ಡ್ ಮರ್ಮ ಚಿಕಿತ್ಸೆ. ಇದನ್ನ ಯಾರು ಮನೆಯಲ್ಲೇ ಟ್ರೈ ಮಾಡಬಾರ್ದು. ನೋಡ್ಲಿಕ್ಕೆ ಈಸಿ ಅನ್ಸ್ತದೆ, ಇದನ್ನ ಕಲಿಲಿಕ್ಕೆ 25 ವರ್ಷ ತಗೊಂಡಿದೆ. ನಾನು 3ನೇ ತಲೆಮಾರು. ಓಕೆ, ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯಲ್ಲಿ ಸೈನಿಕರಿಗೆ ಮಾಡ್ತಾ ಇರ್ತಾರೆ ಟ್ರೀಟ್ಮೆಂಟ್. ವಾರ್ಫೀಲ್ಡ್ ಅಲ್ಲಿ ಮೆಡಿಸಿನ್ ಕೊಡ್ಲಿಕ್ಕೆಲ್ಲ ಟೈಮ್ ಇರಲ್ಲ. ಆನೆ ಕುದುರೆಯಿಂದ ಬಿದ್ದ ತಕ್ಷಣ ಸೈನಿಕರು ರೆಡಿ ಮಾಡಿ ಹಂಗೆ ತಕ್ಷಣ ಯುದ್ಧಗಳು. ಅವಾಗ ಮಾಡಿದಂತಹ ಕಂಡಿಡಿದಂತಹ ಮರ್ಮ ಚಿಕಿತ್ಸೆ ಇದು ನಮ್ಮ ಫ್ಯಾಮಿಲಿಯಲ್ಲಿ ಬಂದಿದೆ.